ಯಕ್ಷಗಾನದ ತೆಂಕು ಬಡಗು ತಿಟ್ಟಿನ ಅಗ್ರಮಾನ್ಯ ಭಾಗವತರಾಗಿದ್ದ ದಿವಂಗತ ಕಡತೋಕ ಮಂಜುನಾಥ ಭಾಗವತರ ನೆನಪಿನ ಯಕ್ಷರಂಗೋತ್ಸವ ನವೆಂಬರ್ 23 ಹಾಗೂ 24ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕಾದ ಜನತಾ ವಿದ್ಯಾಲಯದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸಂಘಟನಾ ಸಮಿತಿ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡತೋಕ ಮಾಹಿತಿ ನೀಡಿದ್ದಾರೆ. ಶಾಸ್ತ್ರಿ ಸ್ಮಾರಕ ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭ, ಅದು ಸಂಜೆ 4:00ವರೆಗೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅದರ ಜೊತೆಗೆ ಶ್ರೀಯುತ ತಲ್ಲೂರು ಶಿವರಾಮ ಶೆಟ್ಟಿ ಅವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಮಹಿಳಾ ಅಕಾಡೆಮಿಯ ಅಧ್ಯಕ್ಷರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕುಮಟಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಟ್ಕಳದ ಮಾಜಿ ಶಾಸಕರಾದಂಥ ಶ್ರೀಯುತ ಸುನಿಲ್ ನಾಯ್ಕರವರು, ನಿವೃತ್ತ ಪ್ರಾಂಶುಪಾಲರಾದಂಥ ಶ್ರೀಯುತ ಶಂಭು ಭಟ್ರವರು, ಉದ್ಯಮಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದಂಥ ಶಿರ್ಸಿಯ ಶ್ರೀ ಅನಂತಮೂರ್ತಿ ಹೆಗಡೆ ಅವರು, ಯಕ್ಷಗಾನ ಸಂಶೋಧಕರಾದಂಥ ಶಿರ್ಸಿಯ ಡಾಕ್ಟರ್ ಶ್ರೀಮತಿ ವಿಜಯನಳಿನಿ ರಮೇಶ್ ಅವರು, RGPRS ಸಂಘಟನೆ ಜಿಲ್ಲಾ ಸಂಚಾಲಕರಾದಂಥ ಶ್ರೀಯುತ ವಿನೋದ್ ನಾಯ್ಕ್ ಕರ್ಕಿ ಅವರು. ಹೊನ್ನಾವರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಹಳದಿಪುರದ ಯಕ್ಷಲೋಕ ಸಂಸ್ಥೆಯು ಈ ಯಕ್ಷರಂಗೋತ್ಸವವನ್ನು ಕಳೆದ 12 ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದೆ. ಯಕ್ಷರಂಗೋತ್ಸವವು ಯಕ್ಷಗಾನಕ್ಕೆ ಮೀಸಲಾದ ಮಾಸಪತ್ರಿಕೆ ಯಕ್ಷರಂಗದ ಸಂಯೋಜನೆಯಲ್ಲಿ ಹಳದಿಪುರ, ಕುಮಟಾ, ಕಡತೋಕಗಳಲ್ಲಿ ನಡೆದಿದೆ. ಯಕ್ಷರಂಗೋತ್ಸವವನ್ನು 23ರಂದು ಸಂಜೆ 4 ಗಂಟೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ವೇದಿಕೆಯಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್, ನಿವೃತ್ತ ಪ್ರಾಂಶುಪಾಲ ಮತ್ತು ಸಂಗೀತಗಾರರಾದ ಪ್ರೊಫೆಸರ್ ಶಂಭು ಭಟ್, ಶಿರಸಿಯ ಉದ್ಯಮಿ ಅನಂತಮೂರ್ತಿ ಹೆಗಡೆ, ಯಕ್ಷಗಾನದ ಹಿರಿಯ ಸಂಶೋಧಕಿ ಡಾಕ್ಟರ್ ವಿಜಯನಳಿನಿ ರಮೇಶ್, RGPRSನ ಜಿಲ್ಲಾ ಸಂಚಾಲಕ ವಿನೋದ್ ನಾಯ್ಕ್ ಕರ್ಕಿ, ಕಡ್ಲೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗೋವಿಂದ ಗೌಡ ಹಾಗೂ ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ದುರ್ಗಮ್ಮ PH ಅವರು ಭಾಗವಹಿಸಲಿದ್ದಾರೆ. ಖ್ಯಾತ ಯಕ್ಷಗಾನದ ವೇಷಭೂಷಣ ತಜ್ಞ ಲಕ್ಷ್ಮಣ್ ನಾಯ್ಕ್ ಮಂಕಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಗಿ ಅವರನ್ನು ಕಡತೋಕ ಕೃತಿ ಸ್ಮೃತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಗುತ್ತದೆ. ಸಭಾ ಕಾರ್ಯಕ್ರಮದ ನಂತರ ಕಾರ್ತ್ಯವೀರ್ಯಾರ್ಜುನ ಎಂಬ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ನವೆಂಬರ್ 24ರಂದು ಬೆಳಿಗ್ಗೆ 10 ಗಂಟೆಗೆ ತಾಳಮದ್ದಳೆ ಅರ್ಥಗಾರಿಕೆಯ ಕುರಿತು ವಿನೂತನವಾದ ಚಿಂತನ ಕಮ್ಮಟ ನಡೆಯಲಿದೆ. ತಾಳಮದ್ದಳೆ ಅರ್ಥಚಿಂತನ ಕಮ್ಮಟ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಡೆಯುವ ಈ ಕಮ್ಮಟವನ್ನು ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ GL ಹೆಗಡೆ ಉದ್ಘಾಟಿಸಲಿದ್ದಾರೆ. ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ M ಪ್ರಭಾಕರ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಮ್ಮಟದಲ್ಲಿ ಖ್ಯಾತ ಅರ್ಥಧಾರಿಗಳಾದ ನಾರಾಯಣಯಾಜಿ ಸಾಲೆಬೈಲು, ಹಿರಣ್ಯ ವೆಂಕಟೇಶ್ ಭಟ್, ವಾಸುದೇವ್ ರಂಗ್ ಭಟ್ ಹಾಗೂ ಮೋಹನ್ ಹೆಗಡೆ ಹೆರವಟ್ಟ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ. 3 ಗಂಟೆಗೆ ವಿದ್ಯಾವಾಚಸ್ಪತಿ ಬಿರುದಾಂಕಿತ ಖ್ಯಾತ ಅರ್ಥಧಾರಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಅವರು ತಾಳಮದ್ದಳೆಯಲ್ಲಿ ಪಾತ್ರಶಿಲ್ಪ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ಮಂಡಿಸಲಿದ್ದಾರೆ. ಸಮಾರೋಪ ಸಮಾರಂಭ ಯಕ್ಷರಂಗೋತ್ಸವ ಸಂಘಟನಾ ಸಮಿತಿಯ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡತೋಕ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಹಿರಿಯ ಮದ್ದಳೆಗಾರರಾದ ಚಂದ್ರಶೇಖರ್ ಭಂಡಾರಿ ಕಡತೋಕ ಹಾಗೂ ಹಿರಿಯ ವೇಷಧಾರಿ ಪ್ರಭಾಕರ್ ಹೆಗಡೆ ಚಿಟ್ಟಾಣಿ ಇವರಿಬ್ಬರನ್ನು ಕಡತೋಕ ಕೃತಿಸ್ಮೃತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗುತ್ತದೆ. ಸಿದ್ದಾಪುರ TMS ಅಧ್ಯಕ್ಷರಾದ ನ್ಯಾಯವಾದಿ RM ಹೆಗಡೆ ಬಾಳೇಸರ, ಶಿರಸಿಯ ನ್ಯಾಯವಾದಿ GN ಹೆಗಡೆ ಮುರೇಗಾರ್, ಕುಮಟಾದ ಲೆಕ್ಕ ಪರಿಶೋಧಕರಾದ ವಿನಾಯಕ್ ಹೆಗಡೆ, ಕುಮಟಾದ ಉದ್ಯಮಿಗಳಾದ ಮುರಳೀಧರ ಪ್ರಭು, ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್, ಉಡುಪಿಯ ಹವ್ಯಾಸಿ ಕಲಾವಿದ ಮತ್ತು ಕಲಾಗುರು ರಘುನಾಥ್ ನಾಯ್ಕ್, ಶಿವಮೊಗ್ಗದ ಯಕ್ಷಗಾನ ಸಂಘಟಕ ಲಕ್ಷ್ಮೀನಾರಾಯಣ ಕಾಶಿ ಹಾಗೂ ಕಡತೋಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಭಟ್ ಉಪಸ್ಥಿತರಿರಲಿದ್ದಾರೆ. ಉತ್ಸವದ ಕೊನೆಯಲ್ಲಿ ಪ್ರಸಿದ್ಧ ಅರ್ಥಧಾರಿಗಳಾದ ಡಾಕ್ಟರ್ M ಪ್ರಭಾಕರ್ ಜೋಶಿ, ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ, ಹಿರಣ್ಯ ವೆಂಕಟೇಶ್ ಭಟ್ ಹಾಗೂ ಶ್ರೀ ವಾಸುದೇವ್ ರಂಗ ಭಟ್ ಇವರುಗಳ ಅರ್ಥಗಾರಿಕೆಯಲ್ಲಿ ವಾಮನ ಚರಿತ್ರೆ ಎಂಬ ತಾಳಮದ್ದಳೆಯನ್ನು ನಡೆಸಿಕೊಡಲಾಗುವುದು ಎಂದು ಸತೀಶ್ ಭಟ್ ಮಾಹಿತಿ ನೀಡಿದ್ದಾರೆ. ಯಕ್ಷರಂಗದ ಸಂಪಾದಕ ಕಡತೋಕ ಗೋಪಾಲಕೃಷ್ಣ ಭಾಗವತ್,
ನಾರಾಯಣ ಹೆಗಡೆ, ನವಿಲ್ಗೋಣ್ ಮುಂತಾದವರು ಉಪಸ್ಥಿತರಿದ್ದರು. ಗೋಪಾಲಕೃಷ್ಣ ಭಾಗವತರು ಮೂಲಭೂತವಾಗಿ ಅವರು ಸಂಗೀತ ಕಲಾವಿದರು, ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಅಷ್ಟೇ ಪ್ರತಿಭಾನ್ವಿತರು. ಒಳ್ಳೆಯ ವಕೀಲರಾಗಿ ಕೋರ್ಟಿನಲ್ಲಿ ವ್ಯಾಜ್ಯೆಯನ್ನ ನಡೆಸುವ ಸಂದರ್ಭದಲ್ಲಿ ಯಕ್ಷಗಾನ ಈ ಒಂದು ಪತ್ರಿಕೆಯನ್ನು ನಡೆಸುವಂಥ ಕಾರ್ಯಕ್ರಮಕ್ಕೆ ಇಳಿದು ಇವತ್ತು ಕಳೆದ ಕೆಲವು ವರ್ಷಗಳಿಂದ ಈ ಇಡೀ ವರ್ಷದ ಒಂದು ಯಕ್ಷಗಾನದ ಬೆಳಕು ಚೆಲ್ಲುವಂತ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗಾನದ ಬಗ್ಗೆ ಕುತೂಹಲ ಇರುವಂತಹ ಯಕ್ಷಗಾನದ ಬಗ್ಗೆ ಹಾಗೂ ಯಕ್ಷಗಾನವನ್ನು ಸರಿಯಾದ ರೀತಿ ತಿಳ್ಕೊಳ್ಳುವ ಮನಸ್ಸಿರುವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿ ನಮ್ಮೆಲ್ಲರ ಅವರು ವಹಿಸಿದ ಶ್ರಮ, ಮಾಡಿದ ಖರ್ಚು ಹಾಗೂ ಎಲ್ಲ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ. ಅನೇಕ ಜನ ಕಲಾವಿದರು, ವೃತ್ತಿಪರ ಕಲಾವಿದರು ಮಧ್ಯ ಅವರನ್ನು ಅವ್ರು ಚಾರ್ಜ್ ಮಾಡ್ಕೊಳ್ಬೇಕು, ಸ್ವಲ್ಪ ಬೂಸ್ಟ್ ಆಗಬೇಕು ಅವರು ನಾಲೆಜ್ ನಲ್ಲಿ. ಹಾಗಾಗುವ ಇಂದು ಕಂಬಳ ಅಥವಾ ಈ ನೋಡುವಂತ ಪ್ರಸಂಗಗಳು, ಇಲ್ಲಿ ಇರುವಂತಹ ವ್ಯಕ್ತಿಗಳೆಲ್ಲ ಯಕ್ಷಗಾನದಲ್ಲಿ 30 ವರ್ಷ ದುಡಿದಂತವರು, ಇಲ್ಲಿ ಬರೋ ಸಂಪನ್ಮೂಲ ವ್ಯಕ್ತಿಗಳು. ಇವರನ್ನ ಅರ್ಥ ಮಾಡ್ಕೊಳ್ಳುವುದು ಅಥವಾ ಇವರಿಂದ ಕಲಿಯುವುದು ಬಹಳ ಇದೆ ಅಂತ ಒಳ್ಳೊಳ್ಳೆ ಪ್ರತಿಭಾನ್ವಿತರನ್ನು ಹಾಕಿದ್ದಾರೆ. ಆ